ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಎರಡೂ ಆಗುತ್ತೆ. ಒಟ್ನಲ್ಲಿ ಜಿ ಮುಂಬೈ ವರ್ಸಸ್ DC ಮ್ಯಾಚ್ ಅನ್ನೋದಾಗ ಒಟ್ನಲ್ಲಿ ಮೇನ್ ಗುರು ಇಲ್ಲಿ ನಾನು ಹೇಳಿದ್ದೆ, ಒಟ್ನಲ್ಲಿ ಮುಂಬೈ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಪ್ರಿವ್ಯೂ ಮ್ಯಾಚು ಮಾಡ್ತೀನಿ, ಅಟ್ಲೀಸ್ಟ್ ರಿವ್ಯೂನವರು ಫಸ್ಟ್ ಕೇಳ್ಕೊಳ್ಳಿ. ನಾನು ರಿವ್ಯೂ ಮ್ಯಾಚ್ ಚೆನ್ನಾಗಿತ್ತು, ಒಟ್ನಲ್ಲಿ ಮುಂಬೈ ಮ್ಯಾಚ್ ಚೆನ್ನಾಗಿತ್ತು, ಅದಕ್ಕೆ ನಾನು ರಿವ್ಯೂ ಮಾಡ್ತಿದ್ದೀನಿ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಮುಂಬೈ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳಿಲ್ಲ, ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ DC ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡೋದ್ರು. ಒಟ್ನಲ್ಲಿ ಬ್ಯಾಟಿಂಗಲ್ಲಿ DC ಅವರು ಬೌಲಿಂಗಲ್ಲಿ ಸಿಕ್ಕಾಬಿಟ್ಟೆ ಕಡಕ್ಕಾಗಿತ್ತು ಅನ್ಬೋದು. ಮೇನ್ ಗುರು ಇಲ್ಲಿ ನಾನು ಹೇಳಿದೆ, ಒಟ್ನಲ್ಲಿ ಗೇಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟಿದೆ, ಟೀಮ್ ಚೇಂಜಸ್ ಆಗೋ ಚಾನ್ಸ್ ಹೇಳಿದೆ. ಒಟ್ನಲ್ಲಿ ಟೀಮು ಏನು ಚೇಂಜ್ ಜಾಸ್ತಿ ಆಗಲಿಲ್ಲ. ಒಳ್ಳೆ ರಿಕಾಂಟನ್ಸು ಬ್ಯಾಟಿಂಗ್ ಆಡೋಕೆ ಬಂದರೆ ರಿಕಾಂಟನ್ಸು ರೋಹಿತ್ ಶರ್ಮಾ, ಒಳ್ಳೆ ರೋಹಿತ್ ಶರ್ಮಾ ಅಗ್ರೆಸಿವ್ನೆಸ್ ತೋರ್ಸೋಕೆ ಹೋಗಿ ಬೇಗನೆ ಔಟ್ ಆದರು. ರಿಕಾಂಟನ್ಸ್ 18 ಬಾಲ್ಗೆ 25 ರನ್ ಹೊಡೆದ್ರು. ವಿಲ್ ಜಾಕ್ಸು ಅಷ್ಟೇ 13 ಬಾಲ್ಗೆ 21 ರನ್ ಹೊಡೆದ್ರು. ಒಟ್ನಲ್ಲಿ ಮೇನ್ ಗುರಿ ಇಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಸಿಕ್ಕಾಬಿಟ್ಟೆ ಗೇಮ್ ಅವರು ಮತ್ತು ಗೇಮ್ ಚೇಂಜಿಂಗ್ ಮಾಡಿದೆ. ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಅವರು ನಿಂತ್ಕೊಂಡು ಮ್ಯಾಚ್ನ ಒಂದೇ ಸೋಲ್ಡ್ರಲ್ಲಿ ಎತ್ಕೊ ಹೋದ್ರು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಏನಾದ್ರು ಇರಲಿಲ್ಲ ಅಂದರೆ ಸಿಕ್ಕಾಬಿಟ್ಟೆ ಮುಂಬೈ ಸಿಕ್ಕಾಬಿಟ್ಟೆ ಕ್ರೂಷಿಯಲ್ ಆಯ್ತಿತ್ತು. ಒಟ್ನಲ್ಲಿ ಇಲ್ಲಿ 8 ಬಾಲ್ಗೆ 28 ರನ್ ಹೊಡೆದ್ರು. ಅವರು ಸಿಕ್ಕಾಬಿಟ್ಟೆ ಮ್ಯಾಚ್ ಟರ್ನಿಂಗ್ ಆಗಿದೆ ನನ್ನ ಪ್ರಕಾರ ಇಲ್ಲೇ ಅನ್ಬೋದು. ಯಾಕೆಂದರೆ 8 ಬಾಲ್ಗೆ 28 ರನ್ ಸಿಕ್ಕಾಬಿಟ್ಟೆ ಕಷ್ಟ ಆದರೂ ಲಾಸ್ಟ್ ಓವರ್ಗೆ ತಗೊಂಡೋಗಿ ಮ್ಯಾಚ್ನ ಟರ್ನಿಂಗ್ ಮಾಡಿದ್ರು ಅನ್ಬೋದು. ಇಲ್ಲಿ ಮುಖೇಶ್ ಕುಮಾರ್ ಎಫೆಕ್ಟಿವ್ ಆಗಿ 2 ವಿಕೆಟ್ ತೆಗೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರು, ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು ಅನ್ಬೋದು. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗು DC ಬಂದರು, ಮ್ಯಾಚ್ ಚೇಂಜಿಂಗ್ ಬರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಏನೋ ಒಂದು 200 ಹೊಡಿತಾರೆ ಅಂದ್ಕೊಂಡಿದ್ದೆ, 200 ಹೊಡಿಲಿಲ್ಲ. ಒಟ್ನಲ್ಲಿ DC ಗೆಲ್ಲಿಲ್ಲ ಅವರು, ಮುಂಬೈ ಅವ್ರು ಗೆದ್ದರು. ಒಟ್ನಲ್ಲಿ ನಾನು 200 ಹೊಡೆದಿಲ್ಲ, ಹೆಂಗಪ್ಪ DC ಗೆದ್ಬಿಡ್ತಾರೆ ಅಂದರೆ ಒಟ್ನಲ್ಲಿ ಇಲ್ಲಿ ರಾಹುಲ್ನ ಬೇಗನೆ ಔಟ್ ಆದರು, ಅದೇ ಗೇಮ್ ಚೇಂಜಿಂಗ್ ಆಯಿತು. ಒಟ್ನಲ್ಲಿ ಇಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರು ಆಡಲಿಲ್ಲ. ಶಾರುಖ್ ಇಲ್ಲಿ ಮೇನು ಇಲ್ಲಿ ಅಂತ ಹೇಳ್ಕೊಳ್ಳೋ ಇಲ್ಲಿ ಡೂಪ್ಲೆಸ್ ಆಡಲಿಲ್ಲ, ಇಲ್ಲಿ ಅಕ್ಷಯ್ ಪಟೇಲ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ನಲ್ಲಿ ಗೇಮ್ ಚೇಂಜಿಂಗು ಒಟ್ನಲ್ಲಿ ಯಾರೂ ಮಾಡಲಿಲ್ಲ, ಅದರಿಂದನೇ ಇಲ್ಲಿ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. ನನ್ನ ಪ್ರಕಾರ ಇಲ್ಲಿ ಬೂಮ್ರಾ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇಲ್ಲಿ ಕ್ರೂಷಿಯಲ್ 3 ವಿಕೆಟ್ ತಗೊಟ್ಟು. ಸ್ಟ್ಯಾಟ್ನರು ಅಷ್ಟೇ ಗೇಮ್ ಚೇಂಜಿಂಗ್ ಮಾಡಿದ್ದೆ ನನ್ನ ಪ್ರಕಾರ. ಸ್ಟ್ಯಾಟ್ನರು ಮತ್ತು ಬೂಮ್ರಾ ಬಿಗ್ ಬಲದಿಂದ ಬಂದರು ಬೌಲಿಂಗಿಂದ. ಇಲ್ಲಿ ವಿಲ್ ಜಾಕ್ಸು 1 ವಿಕೆಟ್ ತಗೊಟ್ರು. ಇಲ್ಲಿ ದೀಪಕ್ ಚಾವ್ಲಾ ಅದೇ ಮೇನ್ ಇಲ್ಲಿ ಮಾಡಿದಂದರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗೇ ಮಾಡಿಲ್ಲ. ಒಟ್ನಲ್ಲಿ ಇಲ್ಲಿ ಕರಣ್ ಶರ್ಮನು 1 ವಿಕೆಟ್ ತಗೊಟ್ರು. ಇಲ್ಲಿ ಟ್ರೆಂಟ್ ಬೋಲ್ಟ್ 1 ವಿಕೆಟ್ ತಗೊಟ್ರು. ಒಟ್ನಲ್ಲಿ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ ಇವ್ರದ್ದು ಮ್ಯಾಚು ಹೋಗ್ಬಿಟ್ಟಿತ್ತು ಅನ್ಬೋದು. ಯಾಕೆಂದರೆ ಇಲ್ಲಿ ಪವರ್ ಪ್ಲೇ ಮಿನಿಮಮ್ ಇವರು 2 ವಿಕೆಟ್ ಕಳ್ಕೊಂಡಿದ್ರು, ಅದರಿಂದ ಮ್ಯಾಚ್ ಸಿಕ್ಕಾಬಿಟ್ಟೆ ಟರ್ನ್ ಓವರ್ ಆಯಿತು. ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಯಾರಿಂದನೂ ಬರಲಿಲ್ಲ, ಅದಕ್ಕೆ ಮುಂಬೈ ನೆಕ್ಸ್ಟ್ ಲೆವೆಲ್ ತಗೊಂಡೋದು. ಒಟ್ನಲ್ಲಿ ನಾನು ಒಂದು 200 ಹೊಡೆದಿದ್ರೆ ಏನೋ ಮುಂಬೈ ಗೆಲ್ತಾರೆ ಅಂದ್ಕೊಂಡು, ಆದರೂ ಲೋ ಸ್ಕೋರ್ನು ಇವರು ಚೆನ್ನಾಗಿ ಮಾಡ್ಕೊಂಡು ಡಿಫೆಂಡ್ ಮಾಡಿದ್ರು. ಒಟ್ನಲ್ಲಿ ಮುಂಬೈ ಈ ಮ್ಯಾಚನ್ನು ಗೆದ್ಕೊಂಡು ಒಟ್ನಲ್ಲಿ ಪಾಯಿಂಟ್ ಟೇಬಲ್ ಅಲ್ಲೇ ಇದ್ರು, ಕ್ವಾಲಿಫೈ ಆದರು. ಒಟ್ನಲ್ಲಿ ಕೊನೆಗೆ ಮುಂಬೈ ಗೆದ್ರು ಗುರು. ನಾನು ಹೇಳಿದ್ದೆ ಪ್ರಿವ್ಯೂ ಮ್ಯಾಚಲ್ಲಿ ಮುಂಬೈ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅಂತ, ಮುಂಬೈ ಗೆದ್ರು. ಒಟ್ನಲ್ಲಿ ಆದರೆ ಇಲ್ಲಿ LSG ವರ್ಸಸ್ GT ಅವರು, ನಾನು GT ಗೆಲ್ತಾರೆ ಅಂದ್ಕೊಂಡಿದ್ದೆ, ಏನು ಪ್ರಿವ್ಯೂ ವಿಡಿಯೋ ಏನೋ ಮಾಡಿತ್ತಿಲ್ಲ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ GT ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಲಿಲ್ಲ. ಇಲ್ಲಿ ಮಾರ್ಕಮ್ ಆಗಲಿ, ಇಲ್ಲಿ ಮಾಸ್ಟರ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಇಲ್ಲಿ ಮಾರ್ಕಮ್ ಅವರು ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಮಾಸ್ಟರ್ ಅವರು ಅಷ್ಟೇ ಇಲ್ಲಿ 64 ರನ್ಗೆ 107 ಹೊಡೆದ್ರು. ಒಟ್ನಲ್ಲಿ 117 ಹೊಡೆದ್ರು. ಇಲ್ಲಿ ಪೂರಮ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. 27 ಬಾಲ್ಗೆ 56 ರನ್ ಹೊಡೆದ್ರು. ಒಟ್ನಲ್ಲಿ ಗೇಮ್ ಚೇಂಜಿಂಗ್ ಆಗಿದೆ. ಒಟ್ನಲ್ಲಿ ಇಲ್ಲಿ 2ನೇ ಬ್ಯಾಟ್ಸ್ಮನ್ ಆಗಿ ಬಂದಿದ್ದೆ, ಅವರು ಸಿಕ್ಕಾಬಿಟ್ಟೆ ಗೇಮ್ ಚೇಂಜಿಂಗ್ ಮಾಡಿದ್ರು, 100 ಹೊಡೆದ್ರು. ಇಲ್ಲಿ ಮಾರ್ಕಮ್ ಅಷ್ಟೇ. ಒಟ್ನಲ್ಲಿ ಇಲ್ಲಿ ಪವರ್ ಪ್ಲೇ ಅಗ್ರೆಸಿವ್ನೆಸ್ ತೋರಿಸ್ರು, ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಇಲ್ಲಿ GT ಬೌಲಿಂಗ್ ತೀರಾ ಕುಸಿತ ಆಗಿದ್ದಕ್ಕೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಇಲ್ಲಿ ಮೇನು ಮೊಹಮ್ಮದ್ ಸಿರಾಜ್ ಆಗಲಿ, ಒಟ್ನಲ್ಲಿ ರಬಾಡ ಆಗಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಆಡಲಿಲ್ಲ. ಪ್ರಸಿದ್ಧ ಕೃಷ್ಣನು ಅಷ್ಟೇ ಇಲ್ಲಿ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರು, ರಬಾಡ ಮತ್ತು ಪ್ರಸಿದ್ಧ ಕೃಷ್ಣ, ಅದರಿಂದ ಮ್ಯಾಚ್ ಟರ್ನಿಂಗ್ ಆಯಿತು. ಇಲ್ಲಿ ಶಾಯಿ ಕಿಶೋರ್ 1 ವಿಕೆಟ್ ತಗೊಟ್ರೆ. ಇಲ್ಲಿ ರಶೀದ್ ಖಾನ್ ಅಂತ ಹೇಳ್ಕೊಳ್ಳೋ ಓವರ್ ಮಾಡಲಿಲ್ಲ ಅನ್ಬೋದು. ಒಟ್ನಲ್ಲಿ GT ತೀರಾ ಕಳಪೆಗೆ ಆಡಿದ್ರೆ ಅನ್ನೋದಕ್ಕಿಂತ ಬೌಲಿಂಗ್ ಕಡಕ್ಕಾಗಿ ಮಾಡಲಿಲ್ಲ, ಅದರಿಂದ ಮ್ಯಾಚ್ ಸಿಕ್ಕಾಬಿಟ್ಟೆ ಟರ್ನ್ ಓವರ್ ಆಯಿತು, ಸಿಕ್ಕಾಬಿಟ್ಟೆ ರನ್ ಹೊಡೆಸ್ಕೊಂಡ್ರು. ಇಲ್ಲಿ ಅಂತ ಹೇಳ್ಕೊಳ್ಳೋ ಬಿಗ್ ಪಾರ್ಟ್ನರ್ಶಿಪ್ ಬರಲಿಲ್ಲ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ 235 ಚೇಂಜ್ ಮಾಡೋಕೆ ಬಂದವರು ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್. ಇಲ್ಲಿ ಮೇನು GT ಬಂದ್ಬಿಟ್ಟೆ ಸಾಯಿ ಸುದರ್ಶನ್ ಬೇಗನೆ ಔಟ್ ಆದರು. ಒಟ್ನಲ್ಲಿ ಇಲ್ಲಿ ಶುಭ್ಮನ್ ಗಿಲ್ ಅಷ್ಟೇ ಗ್ಯಾಮ್ ಇನ್ನಿಂಗ್ಸ್ ಆಡಿದ್ರು, ಜಾಸ್ ಬಟ್ಲರ್ ಅಷ್ಟೇ ಗ್ಯಾಮ್ ಇನ್ನಿಂಗ್ಸ್ ಆಡಿದ್ರು. ನನ್ನ ಪ್ರಕಾರ ಇಲ್ಲಿ ಜಾಸ್ ಬಟ್ಲರು ಮತ್ತು ಶುಭ್ಮನ್ ಗಿಲ್ ಇವರಿಬ್ಬರು ಲಾಸ್ಟಲ್ಲಿ ಯಾರು ಒಬ್ಬರು ಲಾಸ್ಟರ್ಗೂ ನಿಂತಿರೋ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇತ್ತು. ಇಲ್ಲಿ ಶಾರುಖ್ ಖಾನ್ ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. 1/2 ಸೆಂಚುರಿ ಹೊಡೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ
ತೆವಾಟಿಯನ್ನೇ ಬೇಗನೆ ಔಟ್ ಆದರು. ಅಟ್ಲೀಸ್ಟ್ ಅವರವ್ರು ಕೆಮ್ಮಿ ಇನ್ನಿಂಗ್ಸ್ ಆಡಿದರೆ ಗೆಲ್ಲೋ ಚಾನ್ಸ್ ಸಿಕ್ಕಾಬಟ್ಟೆ ಇತ್ತು ಅನ್ನೋದಕ್ಕಿಂತ ಇವರು ಪವರ್ ಪ್ಲೇಲಿ ಇಲ್ಲಿ ಮಿನಿಮಮ್ 2 ವಿಕೆಟ್ ಕಳ್ಕೊಬಿಟ್ಟಿದ್ರು. ಅದೇನೇ ಮ್ಯಾಚ್ ಸಿಕ್ಕಾಬಿಟ್ಟೆ ಟರ್ನ್ ಓವರ್ ಆಯಿತು. ಒಟ್ನಲ್ಲಿ ಮಿಡಲ್ ಓವರ್ಗಳಲ್ಲಿ ಇವರು ರನ್ ಬರಲಿಲ್ಲ. ಅದರಿಂದ ಮ್ಯಾಚ್ ಸಿಕ್ಕಾಬಿಟ್ಟೆ ಕಷ್ಟ ಆಯಿತು. 200 ಹೊಡೆಯೋದೇ ಕಷ್ಟ. ಇಲ್ಲಿ 235 ಹೊಡೆದಿದ್ರು LSG ಅವರು. ಅದರಿಂದ ಮ್ಯಾಚ್ ಸಿಕ್ಕಾಬಿಟ್ಟೆ ಟರ್ನ್ ಓವರ್ ಆಯಿತು. ಒಟ್ನಲ್ಲಿ GT ಗೆಲ್ತಾರೆ ಅಂದ್ಕೊಂಡಿದ್ದೆ, GT ಗೆಲ್ಲಲಿಲ್ಲ. ಒಟ್ನಲ್ಲಿ ಮೇನ್ ಗುರಿಲಿ ಜಾಸ್ ಪಟ್ರಲ್ಲೂ ಇಲ್ಲ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಲಾಸ್ಟ್ವರೆಗೂ ಇವ್ರು 3 ಜನ ಇದ್ದಿದ್ರೆ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇತ್ತು. ಒಟ್ನಲ್ಲಿ GT ಗೆಲ್ಲಿಲ್ಲ, LSG ಅವ್ರು ಗೆದ್ದರು. ಒಟ್ನಲ್ಲಿ ಏನೋ ಟೇಬಲ್ ಪಾಯಿಂಟ್ಸ್ ಏನಾದ್ರು ಮ್ಯಾಟ್ರ್ ಆಯ್ತಾ ಅಂದರೆ ಒಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಪ್ಲೇ ಆಫ್ಗಂತೂ ಕ್ವಾಲಿಫೈ ಆದರು GT ಅವರು. ಒಟ್ನಲ್ಲಿ LSG ಅವರು ಯಾವಾಗಲೂ ಈ DCಯಲ್ಲಿ ರಿಷಬ್ ಪಂತ್ ಯಾವಾಗಲೂ ಆಡಂಗೆ ಇಲ್ಲಿ LSGಯಲ್ಲಿ ಹಂಗೆ ಬಂದು ಆಡಿದ್ರು. ಒಟ್ನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಗೆಲ್ಲಿಸ್ಕೊಬಿಡೋದು, ಅವ್ರು ಹೋಗೋದು ಬೇಡ ಇವ್ರು ಹೋಗೋದು ಬೇಡ ಅನ್ನಂಗೆ ಹಂಗೆ ಆಡ್ತಾರೆ. ಒಟ್ನಲ್ಲಿ LSGಯಲ್ಲಿ DCಯಲ್ಲಿ ಹೆಂಗೆ ಆಡ್ತಾರೆ ಹಂಗೆ ಆಡ್ತಾರೆ ಅನ್ಬೋದು LSGಯಲ್ಲಿ. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ GT ಅವರು ಒಟ್ನಲ್ಲಿ ಒಂದು ಮ್ಯಾಚ್ ಸೋತ್ರು ಏನೋ ಮ್ಯಾಟ್ರ್ ಆಗಲಿ, ಕ್ವಾಲಿಫೈ ಆಗೋರೆ. ಒಟ್ನಲ್ಲಿ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು. GT ಗೆಲ್ಲಿಲ್ಲ ಅಂದರೂ ಕ್ವಾಲಿಫೈ ಆಗ್ತಾರೆ, ಒಂಚೂರು ಕಷ್ಟ ಆಗುತ್ತೆ ಅನ್ಬೋದು. ಒಟ್ನಲ್ಲಿ GT ಗೆಲ್ಲಿಲ್ಲ ಗುರು, LSG ಅವರು ಗೆದ್ದರು. ಒಟ್ನಲ್ಲಿ ಈ 2 ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಮುಂಬೈ ವರ್ಸಸ್ DCಲಿ ಮುಂಬೈ ಗೆದ್ದರು. ಒಟ್ನಲ್ಲಿ GT ವರ್ಸಸ್ LSG ಗೆದ್ದರು. ಒಟ್ನಲ್ಲಿ ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.